ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು KNP ಮಿನಿ ಟ್ರಕ್ ವಿಡಿಯೋ ಲಾಗ್ಸ್ಗೆ. ಇಷ್ಟು ದಿನ ಲೋಡಿಂಗ್ ಏನು ಆಗ್ತಿದ್ದಿಲ್ಲ, ಏನು ಮಾಡೋಕ್ಕಲ್ಲ. ಲೋಡಿಂಗ್ ಆಗಲ್ಲ ಅಂತಂದರೆ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾರಿಗಾದರೂ ಅಷ್ಟೇ, ಯೂಟ್ಯೂಬ್ ಚಾನಲ್ ಇರೋರಿಗೆ. ಸದ್ಯಕ್ಕೆ ನಮ್ಮ ಲೋಡಿಂಗು ಗಾಡಿ ನಿಂತ್ಕೊಂಡ್ಬಿಟ್ಟು 1.5 ತಿಂಗಳಾಯಿತು. ಏನು ಲೋಡಿಂಗಲ್ಲಿ ಇಲ್ಲೇ ಚಿತ್ರದುರ್ಗಕ್ಕೆ ಲೋಕಲ್ ಪಾಕಲ್ಲಿ ಹೊಡ್ಕೊಂಡು ಇಷ್ಟು ದಿನ ಕಾಲ ಟೈಮ್ ಪಾಸ್ ಆಗಿದೆ ನಮ್ಮದು. ಇನ್ನು ಮುಂದೆ ಸ್ವಲ್ಪ ಲಾಂಗ್ ಡ್ರೈವ್ ಲೋಡ್ ಕೇಳಿದ್ದೀವಿ, ಆಗುತ್ತೆ. ಇನ್ನೊಂದು 2 ದಿನದಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ ಲೋಡಿಂಗು. ಹೋಗೋಣಂತೆ. ಅದಕ್ಕೂ ಮುಂಚೆ ಏನು ಮಾಡಬೇಕಪ್ಪ ಇವಾಗ ಅಂತಂತಂದರೆ, ನಾವು ಫಸ್ಟು ಚಿತ್ರದುರ್ಗಕ್ಕೆ ಹೋಗಿ ನಮ್ಮ ಗಾಡಿದು ಐಟಮ್ ಎಲ್ಲ ತರಬೇಕು. ಆಯಿಲ್ ಚೇಂಜ್ ಮಾಡಬೇಕು. ಫಸ್ಟು ಆಯಿಲೆಲ್ಲ ಡೆಡ್ ಆಗಿಬಿಟ್ಟಿದೆ ನಮ್ಮ ಗಾಡಿದು, ಮತ್ತು ಡೀಸೆಲ್ ಫಿಲ್ಟ್ರ್ ಎಲ್ಲ ಚೇಂಜ್ ಮಾಡಬೇಕು. ಏನೇನು ಇದಾವೆ ನೋಡ್ಕೊಂಡು ನಾವೇ ಎಷ್ಟೊತ್ತಿದ್ರು ಇವತ್ತು ದುರ್ಗಕ್ಕೆ ಹೋಗೋಣ. 4 ಗಂಟೆ ಆಗಿದೆ. ಎಲ್ಲ ಐಟಮ್ ಚೇಂಜ್ ಮಾಡಿಸೋಣ. ಹಂಗೆ ನಮ್ಮ ಸುಪ್ರಾ ಗಾಡಿದು ಬ್ಯಾಟ್ರಿ ಸ್ವಲ್ಪ ಯಾಕೆ ಸ್ವಲ್ಪ ಎತ್ತಿಲ್ಲ, ಭಾಳ ದಿನ ಆಯ್ತು. ಅದನ್ನು ನಿಲ್ಲಿಸಿ ಅದನ್ನು ಬ್ಯಾಟ್ರಿ ಬಿಚ್ಕೊಂಡು ಹೋಗಿ ಚಾರ್ಜ್ ಏನು ಪ್ರಾಬ್ಲಮ್ ಆಗೈತೋ ಏನು ಕತೆ ಗೊತ್ತಿಲ್ಲ. ನೋಡೋಣ, ಬ್ಯಾಟ್ರಿ ಚೆಕ್ ಮಾಡಿಸೋಣ. ಚೆಕ್ ಮಾಡಿಸ್ಕೊಂಡು ಆಯಿಲೆಲ್ಲ ತಗೊಂಡು ಬರೋಣಂತೆ. ಬನ್ನಿ, ನಮ್ಮ ಫ್ರೆಂಡಿನ ಕಾರ್ ಇದೆ, ಕಾರ್ ತಗೊಂಡು ಹೋಗ್ಬೇಕು. ಹಂಗೆ ಅದನ್ನ ವಾಟರ್ ಸರ್ವಿಸ್ ಮಾಡಿಸ್ಬೇಕು. ಬನ್ನಿ ಹೋಗೋಣಂತೆ. ಗಾಡಿ ಎಸ್ಕೊಬಂದು ಹೋಗ್ತಾಯಿದ್ದೀವಿ. ನಾನ್ ಸ್ಟಾಪ್ ಬನ್ನಿ ಚಿತ್ರದುರ್ಗಕ್ಕೆ. ಗಾಡಿ ತಂದು ವಾಟರ್ ಸರ್ವಿಸಿಗೆ ಹಾಕಿದ್ವಿ. ಆಲ್ರೆಡಿ ವಾಟರ್ ಸರ್ವಿಸ್ ಆಗ್ತಿದೆ. ಅಷ್ಟರೊಳಗೆ ನಾವು ಇಲ್ಲೇ ಪಕ್ಕದಲ್ಲೇ ಆಟೋಮೊಬೈಲ್ಸ್ ಇದೆ, ಹೋಗಿ ಎಲ್ಲ ಐಟಮ್ಗಳು ಎತ್ಕೊಬರೋಣ. ಎತ್ಕೊಬಂದು ಡೈರೆಕ್ಟ್ ಊರಕ್ಕೆ ಹೋಗೋಣ. ವೀಡಿಯೋ ಏನು ಮಾಡೋದು ಬೇಡ, ಲೇಟ್ ಆಗುತ್ತೆ. 1 hour later. ಚಿತ್ರದುರ್ಗದಿಂದ ನಾನ್ ಸ್ಟಾಪಾಗಿ ಊರಕ್ಕೆ ಬಂದಿದ್ದಾಯ್ತು. ಐಟಮ್ ಎಲ್ಲ ತಗೊಂಡು ಬ್ಯಾಟ್ರಿ ನೋಡಿ ನಾವು ಲೈಟ್ ಹಾಕಿದ್ವಲ್ಲ, ಚಾರ್ಜ್ ಇದ್ದಲ್ಲ, ಚಾರ್ಜ್ ಮಾಡಿಸ್ಕೊಬಂದ್ವಿ. ಮತ್ತು ಆಯಿಲ್ ಕ್ಯಾಪ್ ಎಲ್ಲ ಓಪನ್ ಮಾಡಿದ್ವಿ, ಯಾಕಂದರೆ ತುಂಬ ಲೇಟ್ ಆಗ್ಬಿಡ್ತು. ಚಾರ್ಜ್ ಮಾಡಿಸ್ಕೊಂಡು ಎಲ್ಲ ತಗೊಂಬರೋಷ್ಟೊತ್ತಿಗೆ ಡೀಸೆಲ್ ಫಿಲ್ಟ್ರ್ ಎಲ್ಲ ಚೇಂಜ್ ಮಾಡಬೇಕು. ಇವಾಗ ನಾವು ಗಾಡಿಗೆ ಯಾವಾಗಲೂ ಹಾಕೋದು ಯಾವ ಆಯಿಲ್ ಹಾಕೋ ಅಂತ ತೋರಿಸಿ ನೋಡಿ. ಇದು ನೋಡಿ, ಮಹೇಂದ್ರ ಮ್ಯಾಕ್ಸಿಮ್ ಆಯಿಲ್ ಅಂತೇಳಿ ಹಾಕೋದು. 7 ಲೀಟ್ರ್ ಬರುತ್ತೆ. ಮತ್ತು ಇದೊಂದು ರಿಂಚ್ ತಗೊಂಡ್ಬಂದ್ವಿ ಫಿಲ್ಟ್ರ್ ಬಿಚ್ಚೋದಕ್ಕೆ. ಇದು ನೋಡಿ, ಇದು ಬಂದುಬಿಟ್ಟು ನಮ್ಮ ಗಾಡಿಗೆ ಆಯಿಲ್ ಫಿಲ್ಟ್ರು ಮಹೇಂದ್ರ ಕಂಪ್ನಿದೇನೆ. ಅಲ್ಲ, ಮಹೇಂದ್ರ ಕಂಪ್ನಿದಲ್ಲ, ಇದು ಬೇರೆ ಕೊಟ್ಟಿದ್ದಾರೆ, ಯಾವುದೋ ನೋಡಲಿಲ್ಲ. ಏನು ನಡೆಯುತ್ತೆ, ಯಾವ್ದಾರು ಹಾಕಿದ್ರು ಆಯಿಲ್ ಫಿಲ್ಟ್ರಿಗೆ ನಾವು ಇದಾಗಲ್ಲ. ಇದು ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇದು ಗೇರ್ ಬಾಕ್ಸ್ ಆಯಿಲ್ ತಗೊಂಡಿದ್ವಿ 1 ಲೀಟ್ರು. ಮತ್ತು ಇದೈತಲ್ಲ ಫಿಲ್ಟ್ರ್ ನೋಡಿ, ಡೀಸೆಲ್ ಫಿಲ್ಟ್ರು ನಮ್ಮ ಗಾಡಿದು BS4 ಇಂದಿದ್ದು. ಏನಿದ್ರು BS4ಗೆಲ್ಲ ಇದೇ ಟೈಪೇ ಬರೋದು ನೋಡಿ. ಈ ಥರ ಇರುತ್ತೆ, ಒಂದು ರಬ್ಬಲ್ ಇರುತ್ತೆ, ಅದರೊಳಗಡೆ ಫಿಲ್ಟ್ರ್ ಇರುತ್ತೆ. ಈ ಫಿಲ್ಟ್ರು ಬಿಚ್ಚಿ ಫಿಲ್ಟ್ರ್ ಚೇಂಜ್ ಮಾಡಬೇಕು. ಆಲ್ರೆಡಿ ಬಕೆಟ್ ಎಲ್ಲ ಕೆಳಗಿಟ್ಟಿದ್ವಿ, ಒಂದು ಹಳೆ ಬಕೆಟ್ ಇದ್ದು ಗಾಡಿಯಲ್ಲಿ. ಆಯಿಲೆಲ್ಲ ಕೆಳಗೆ ಓಪನ್ ಮಾಡಿದ್ವಿ, ಡ್ರೈನಟ್ ಎಲ್ಲ ಬಿಚ್ಚಿ ನೋಡಿ. ಆಯಿಲ್ ಇನ್ನೂ ಲೀಕೇಜ್ ಆಗ್ತಾನೆ ಇದೆ ನೋಡಿ. ಹೆಂಗಾಗ್ಬಿಟ್ಟಿದೆ ಅಂದರೆ ಆಯಿಲ್ ಫುಲ್ ಡೆಡ್ಡಾಗಿ ಹೋಗ್ಬಿಟ್ಟಿದೆ. ಲೋಕಲ್ ಓಡಿಸಿದ್ದಲ್ಲ, ಹಂಗಾಗಿ ಚೇಂಜ್ ಮಾಡ್ಸೋಕ್ಕಾಗಲಿಲ್ಲ. ಇವಾಗ ಲಾಂಗ್ ಹೋಗ್ಬೇಕಲ್ಲ, ಹಂಗಾಗಿ ಚೇಂಜ್ ಮಾಡಿಸ್ತಾ ಇದ್ದೀನಿ ನೋಡಿ. ಈ ಥರ ಆಗೋವರೆಗೂ ಯಾವಾಗಲೂ ಬಿಟ್ಟಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಬಿಟ್ಟಿರೋದು. ನೀವು ಆದ್ರೆ ಅಷ್ಟೇ ಟೈಮಿಗೆ ಆಯಿಲ್ ಚೇಂಜ್ ಮಾಡಿಸ್ಕೊಳ್ಳಿ. ಇನ್ನೂ ಹನಿ ಉದುರ್ತಾ ಇದೆ ನೋಡಿ. ಅದೆಲ್ಲ ಅಷ್ಟು ಫುಲ್ಲು ಡ್ರೈ ಆಗಿ ಹೋಗ್ಬಿಡ್ಲಿ. ಅಲ್ಲಿವರೆಗೂ ನಾವು ಇವಾಗ ಏನಮ್ಮ ಮಾಡೋಣ ಅಂತಂದರೆ, ಮುಂದೆ ಹೋಗಿ ಫಿಲ್ಟ್ರ್ ಫಿಟ್ ಮಾಡೋಣ. ಈ ರಿಂಚ್ ತೊಗೊಂಡು ಒಂದು 350 ರೂಪಾಯಿ ಕೊಟ್ಟು ತಗೊಂಡು ರಿಂಚು ನೋಡಿ, ಉಲ್ಟಾ ಹಾಕಿ ಫಿಲ್ಟ್ರ್ ಬಿಚ್ಚಬೇಕು. ಫುಲ್ ಟೈಟ್ ಇರುತ್ತೆ, ಸ್ವಲ್ಪ ನಿಧಾನಕ್ಕೆ ತೊಗೊಬೇಕು. ಅದು ಫೈಬರ್ ಆಗಿರೋದ್ರಿಂದ ಮುರಿದು ಬಿಡುತ್ತೆ. ಹುಷಾರಾಗಿ ಎತ್ಕೊಂಡು ಬಿಚ್ಚೋಣಂತೆ ನೋಡಿ. ಬಂತು, ಲಾಕ್ ಓಪನ್ ಮಾಡಿದ್ದಾಯಿತು. ತೆಗೆಯೋಣ ಫಿಲ್ಟ್ರನ್ನ. ಫುಲ್ ಟೈಟ್ ಇದೆ, ನಿಧಾನಕ್ಕೆ ತೊಗೋಬೇಕು ನೋಡಿ. ಯಾವ ಥರ ಬ್ಲಾಕ್ ಆಗಿಬಿಟ್ಟಿದೆ ಅಂದರೆ, ಈ ಥರ ಬ್ಲಾಕ್ ಆದರೆ ಗಾಡಿ ಪಿಕಪ್ ಇರೋಲ್ಲ, ಮೈಲೇಜು ಇರೋಲ್ಲ. ಅದಕ್ಕೆ ಅವಾಗ ಚೇಂಜ್ ಮಾಡಿಸ್ತಿರ್ಬೇಕು. ಇದು ನೋಡಿ ಯಾವ ಥರ ವೈಟ್ ಇದೆ, ಅದು ನೋಡಿ ಯಾವ ಥರ ಬ್ಲಾಕ್ ಇದೆ. ಇಲ್ಲೇ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸು. ಚೇಂಜ್ ಮಾಡೋಣ ಇವಾಗ. ಎಲ್ಲ ಕ್ಲೀನಾಗಿ ಬಿಚ್ಚಿ ವಾಶ್ ಮಾಡಿ ನೋಡಿ. ಇದು ಏರೋಟ್ ಪೈಪು ಆಯಿಲಿಂದ, ಇಂಜಿನಿಂದು. ಇದಕ್ಕೆ ಬಾಟ್ಲಿ ಏನಕ್ಕೆ ಹಾಕಿದ್ದೀವಪ್ಪ ಅಂತಂದ್ರೆ ನೋಡಿ, ಇದು 7up ಬಾಟ್ಲಿ ಇದು ಹಾಕಿರೋದು ನಾವು. ವೇಸ್ಟ್ ಆಯಿಲ್ಲು ಜಾಸ್ತಿ ಆದರೆ ಕೆಳಕ್ಕೆ ಇಂಜಿನ್ ಮೇಲೆ ಇಳಿಯಲ್ಲ, ಎಲ್ಲ ಗಲೀಜಾಗಲ್ಲ ಇಂಜಿನ್ನು ಕೆಳಗೆ ಚಾಯ್ಸಿ ಎಲ್ಲ. ಹಂಗಾಗಿ ಬಾಟ್ಲೆಲ್ಲ ಏರೋಟ್ಟು ಪೈಪ್ ಮಾಡಿ ಹಾಕಿದ್ದೀವಿ. ಈ ಥರ ನೀವು ನಿಮ್ಮ ಗಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಗಲೀಜಾಗಲ್ಲ ಗಾಡಿ. ಯಾವುದೋ ವೇಸ್ಟ್ ಬಾಟ್ಲಿ ಇರುತ್ತಲ್ಲ, ಕರೆಕ್ಟಾಗಿ ಚಿಕ್ಕದು 10 ರೂಪಾಯಿ ವಾಟ್ರ್ ಬಾಟ್ಲಿ ಆಗಲಿ ಅದನ್ನು ತಗೊಂಡು ಕರೆಕ್ಟಾಗಿ ಪೈಪಿಗೆ, ಏರೋಟ್ ಪೈಪಿಗೆ ಮಾತ್ರ ಬರ್ರಿ. ಇವಾಗ ಯಾವ ರೀತಿ ಫಿಲ್ಟ್ರ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇದು ಹೋಲು ಈ ಕಡೆ ಇದೆಯಲ್ಲ, ಇದು ಇದ್ರೊಳಗೆ ಹೋಗ್ಬೇಕು. ಸೆಂಟ್ರಿ ಕಾಣಿಸಿಲ್ಲ, ಅದ್ರಾಗ ಹೋಗ್ಬೇಕು ನೋಡಿ. ಈ ಥರ ಇದೆಯಾ, ಈ ಥರ ಕರೆಕ್ಟಾಗಿ ಪ್ರೆಸ್ ಮಾಡಬೇಕು ಒಳಗೆ. ಇಷ್ಟೇನಾ? ನೋಡಿ, ಈ ಥರ ಒಳಗಡೆ ಹೋಗ್ಬೇಕು. ಸ್ವಲ್ಪ ತಿರುಗಿಸಿದ್ರೆ ಹೋಗುತ್ತೆ ಅಷ್ಟೇ ನೋಡಿ. ಹಾಕೋ ಫಿಲ್ಟ್ರು ಇದ್ರ ಮೇಲೆ ಇದು ರಬ್ಬರ್ ಇರುತ್ತೆ. ರಬ್ಬರಿಗೆ ಸ್ವಲ್ಪ ಆಯಿಲ್ ಹಾಕೊಬೇಕು. ನಿಮ್ದು ಇಂಜಿನ್ ಆಯಿಲ್ ಯಾವ್ದಾದ್ರು ಇರುತ್ತಲ್ಲ, ಬ್ರೇಕ್ ಆಯಿಲ್ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದು ಕ್ಯಾಪಿಗೆ ಹಾಕ್ಬೇಕು. ಇದನ್ನು ಒಳಗಡೆ ಇದಕ್ಕೆ ತಾನೆ ಇಲ್ಲಿ ಹಾಕೋದು.
ಫುಲ್ ಟೈಟ್ ಇರುತ್ತೆ, ಇದು ಹಾರ್ಡ್ ಆಗಿರುತ್ತೆ. ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಕರೆಕ್ಟ್ ಇರುತ್ತೆ. ಇಲ್ಲಿಗ ಇದೆ 2 ಹಾಕ್ಬೇಕು. ಇಷ್ಟ ಫಿಲ್ಟ್ರೆಲ್ಲ ಹಾಕಿದೆ, ಒಳಗಡೆ ರಬ್ಬರೆಲ್ಲ ಹಾಕಿದೆ. ಇವಾಗ ಇದಕ್ಕೆ ಕುಂದಿಸ್ಬೇಕು ಕ್ಯಾಪ್ ಕ್ಲೀನಾಗೆ. ನೋಡಿ ಈ ಥರ ತಿರುಗಿಸಿ ಫುಲ್ ಟೈಟ್ ಹೊಡಿಬೇಕು. ಎಷ್ಟಾಗುತ್ತೋ ಅಷ್ಟು ಕೈಯಾಗಿ ಇಲ್ಲೇ ಟೈಟ್ ಹೊಡ್ಕೊಂಬಿಡೋಣ. ಇವಾಗ ಇದನ್ನ ಅಲ್ಲಿ ಫಿಲ್ಟ್ರ್ ಉಲ್ಟಾ ಹಾಕ್ಕೊಂಡು ರಿಂಚಲ್ಲಿ ನೋಡಿ ಈ ಥರ ಟೈಟ್ ಮಾಡಬೇಕು. ಈ ಥರ ರಿಂಚ್ ತಗೊಳ್ಳಿ, ಒಂದು 350 ರೂಪಾಯಿ ಬೀಳುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇದನ್ನು ಬಿಚ್ಚಕ್ಕೆ ಬೇಕೇ ಬೇಕು. ನೋಡಿ ಫುಲ್ ಟೈಟ್ ಹೊಡಿಬೇಕು ತಿರ್ಗ. ಪುಷ್ಪ ನನ್ನ ತಮ್ಮ ಬಂದ ಈಗಿನ್ನು ನಮ್ಮ ಶೆಡ್ ಹತ್ರ ನಾಯಿಗೆ ಹಾಲು ಅನ್ನ ತಗೊಂಡಿದ್ದಾನೆ. ಇದು ನಮ್ಮ ಚಿಕ್ಕ ನಾಯಿ, ಇಲ್ಲೇ ಶೆಡ್ ಹತ್ರ ಸಾಕಿದ್ವಿ. ಇಲ್ಲೇ ಆಯಿಲೆಲ್ಲ ಚೇಂಜ್ ಮಾಡ್ತಿರೋದು ಗಾಡಿಗೆ. ಫಿಲ್ಟ್ರೆಲ್ಲ ರಿಮೂವ್ ಮಾಡಿ ಹೊಸ ಫಿಲ್ಟ್ರ್ ಹಾಕಿದ್ದಾಯ್ತು ನೋಡಿ, ಹಾಕಿದ್ದೀವಿ, ಸೆಟ್ ಆಗಿದೆ. ಏನು ಮಾಡ್ತೀರಿ, ಈ ನಟ್ ಮಾತ್ರ ಮರಿಬೇಡ್ರಿ, ಡ್ರೈ ನಟ್ಟು. ಆಯಿಲ್ ಹಾಕೋಕ್ಕೆ ಮುಂಚೆ ಸರ್ವಿಸ್ ಎಲ್ಲ ನೀವು ಆಯಿಲೆಲ್ಲ ಕಡಿ ತೆಗೆದ್ಮೇಲೆ ಈ ನಟ್ ನೋಡ್ಕೊಳ್ರಿ ಫಸ್ಟ್ ಎಲ್ಲೈತೆ ಅಂತೇಳಿ. ನಟ್ ಹಾಕಿ ಆಮೇಲೆ ಆಯಿಲ್ ಹಾಕಿ, ಆಮೇಲೆ ತಿರುಗಿ ಆಯಿಲ್ ಹಾಕಿ ಆಮೇಲೆ ಕೆಳಗೆ ಬಗ್ಗೆ ನೋಡ್ಬೇಡ್ರಿ, ಆಯಿಲೆಲ್ಲ ಸೋರೋಗಿರ್ತತೆ. ಆಯಿಲ್ ಹಾಕೊಂಡು ಇವಾಗ ಇಂಜಿನಿಗೆ ಒಂದು ಬಾಟ್ಲ್ ಅರ್ಧ ಕಟ್ ಮಾಡ್ಕೊಂಡಿದ್ವಿ. ಈ ಥರ ಹಾಕ್ಬೇಕು ಆಯಿಲನ್ನು, ಇದೊಂದಾಗ ಹಾಕ್ರಿ. ನಮ್ಮ ಮ್ಯಾಗಲ್ದು ಪೈಪ್ ಬರೋದು ಕಟ್ಟಾಗ್ಬಿಟ್ಟಿದೆ. ನಮ್ಮ ದೋಸ್ತ್ ಇವಾಗಿನ ಬಂದರೆ ಇವ್ರದ್ದೇ ಕಾರ್ ತಗೊಂಡೋಗಿ ದುರ್ಗಕ್ಕೆ ವಾಟರ್ ಸರ್ವಿಸ್ ಮಾಡಿಸ್ಕೊಂಬಂದಿದ್ದು. ಬ್ಯಾಟ್ರಿ ಹಿಡ್ಕೊಂಡು ನಿಂತ್ಕೊಂಡವ್ರೆ, ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಹಾಕ್ಬೇಕು, ಫುಲ್ ಜ್ವರ ಹಾಕಿದರೆ ಹೋಗಲ್ಲ, ಏರ್ ಔಟ್ ಆಗ್ತಿರ್ಬೇಕು. ಎಡ್ ಮೆಕ್ಯಾನಿಕ್ ಹಿಡ್ಕೊಂಬೋಗಿ ಸ್ವಲ್ಪ. ನಮ್ಮ ಶರ್ಟ್ ನೋಡಿ ಹಂಗಾಗ್ಬಿಟ್ಟಿದೆ, ಎಲ್ಲ ಗ್ರೀಸ್ ಗೀಸ್ ಮಸಿ ಎಲ್ಲ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಗಾಡಿ ಇವೆಲ್ಲ ಮಾಮೂಲು. ನಮಗೆ 75 ರೂಪಾಯಿ ಒಂದು ಕೂಪನ್ ಬಂದಿದೆ ಆಯಿಲಲ್ಲಿ, ನೋಡಿ 75 ರೂಪಾಯಿದ್ದು. ಫಿಲ್ಟ್ರ್ ಹಾಕ್ಬೇಕು ಇವಾಗ, ಇಲ್ಲಿ ಏರ್ ಫಿಲ್ಟ್ರನ್ನ ಚೇಂಜ್ ಮಾಡಬೇಕು. ಮಾಡೋಣ ಬನ್ನಿ. ನಮ್ಮ ಫ್ರೆಂಡ್ ಅವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ನನ್ನ ತಮ್ಮನೂ ಬಂದಿದ್ದಾನೆ ಜೊತೆಗೆ, ಮುಖ ತೋರ್ಸಂಗಿಲ್ಲ ಅವನು ವೀಡಿಯೋಕ್ಕಿನ್ನು. ಇದು ನೋಡಿ ಬ್ರೇಕ್ ಆಯಿಲ್, ಇದು ಇಲ್ಲಿ ಮೇಲೆ ಇದೆ ನೋಡಿ, ಇಷ್ಟಕ್ಕೆ ಇರಬೇಕು ಯಾವಾಗಲೂ ಮ್ಯಾಕ್ಸಿಮಮ್ಮು. ಮಿನಿಮಮ್ಮು ಕೆಳಗಡೆ ಒಂದು ಮಾರ್ಕ್ ಇದೆ, ಅಲ್ಲವರೆಗೂ ಇರಬೇಕು. ಆಯಿಲ್ ಬ್ರೇಕ್ ಆಯಿಲ್ ಮಾತ್ರ ಪಕ್ಕ ಯಾವಾಗಲೂ ನೋಡ್ಕೊತೀರಿ, ವಾರಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ. ಕಡಿಮೆ ಆಗ್ಬೋದು, ಹೇಳೋಕ್ಕಲ್ಲ. ಇದು ಕ್ಲಚ್ ಆಯಿಲು, ಇದನ್ನು ನೋಡ್ಕೊತಿರ್ಬೇಕು. ಮ್ಯಾಕ್ಸಿಮಮ್ ಮಿನಿಮಮ್ಮು ಒಳಗಡೆ ಇರಬೇಕು, ನೋಡ್ಕೊತೀರಿ ಯಾವಾಗ ಆಯಿಲ್. ಮ್ಯಾಗ್ಲೂ ಟಾಪ್ ಕವರೆಲ್ಲ ಓಪನ್ ಮಾಡಿ ನೋಡಿ, ಇಲ್ಲೇ ಗೇರ್ ಬಾಕ್ಸ್ ಆಯಿಲ್ ಹಾಕೋದು. ಈ ಕ್ಯಾಪ್ ಓಪನ್ ಮಾಡಿ ಹಾಕಬೇಕು. ಬನ್ನಿ ಹಾಕೋಣಂತೆ. ಕ್ಯಾಪ್ ಓಪನ್ ಮಾಡ್ದಂಗೆ ಅಡೆಗ್ಲಾಸಿನೂ ಹಾಕ್ಬೋದು, ಪೈಪ್ ಅದೆಲ್ಲ ಇಲ್ಲ, ಹಂಗಾಗಿ ನಾವು ಮೇಲೆ ಕ್ಯಾಪ್ ಓಪನ್ ಮಾಡಿ ಈಸಿಯಾಗಿ ಹಾಕ್ತಿರೋದು. ಒಂದು 2 ಲೀಟ್ರು ವಾಟ್ರ್ ಬಾಟ್ಲು ಕಟ್ ಮಾಡ್ಕೊಂಡು ಅರ್ಧಕ್ಕೆ ಅದರಲ್ಲಿ ಇಟ್ಟು ಹಾಕ್ತಾಯಿದ್ದೀವಿ. ಇದಕ್ಕೆ ನಮ್ಮ ಗಾಡಿ ಗೇರ್ ಬಾಕ್ಸ್ ಆಯಿಲು 1.25 ಲೀಟ್ರನ್ನ ಇಡಿಸುತ್ತೆ. ನಾವು 2 ಲೀಟ್ರ್ ಹಾಕ್ತೀವಿ. 1 ಲೀಟ್ರ್ ಹೊಸ ತಂದೀವಿ, 1 ಲೀಟ್ರು ಇತ್ತು ಗಾಡೀಲಿ ಆಲ್ರೆಡಿ. ಇವಾಗ ಪೂರ್ತಿ ಚೇಂಜ್ ಮಾಡೋಣ, ಹೊಸದು ಆಯಿಲ್ ಹಾಕ್ಬಿಡೋಣ. ಲಾಂಗ್ ಡ್ರೈವ್ ಹೋಗೋದಲ್ಲ, ಚೆನ್ನಾಗಿರಲಿ ಗೇರ್ ಬಾಕ್ಸು. ಗೇರ್ ಬಾಕ್ಸ್ ಟಾಪ್ ಕವರೆಲ್ಲ ಹಾಕಿ ಇವಾಗೆಲ್ಲ ಫಿಟ್ ಮಾಡಿದ್ದಾಯಿತು. ಮ್ಯಾಟ್ಗಳೊಂದು ಹಾಕಬೇಕು. ಆಯಿಲ್ ಪ್ರೈಸ್ ಬಂದುಬಿಟ್ಟು 3107 ರೂಪಾಯಿ ಇದೆ. ಡೀಸೆಲ್ ಫಿಲ್ಟ್ರ್ ಬಂದುಬಿಟ್ಟು 645 ರೂಪಾಯಿ ಇದೆ. ಆಯಿಲ್ ಫಿಲ್ಟ್ರ್ ಬಂದುಬಿಟ್ಟು 263 ರೂಪಾಯಿ. ನಮಗೆ ಗಾಡಿ ತೊಳೆಯೋಕ್ಕೆ ಇನ್ನೊಂದು ಬಕೆಟ್ ಬೇಕು, ಹಳೆಯದು ಆಯಿಲ್ ಆಗಿಬಿಟ್ಟಿದೆ. ಇವಾಗ ಇದು ಹೆಂಗೆ ಓಪನ್ ಮಾಡೋದಂತ ತೋರಿಸ್ತೀನಿ ನೋಡಿ. ಉಕ್ಕಿಗೆ ಈ ಥರ ಹಾಕಿ ಪ್ರೆಸ್ ಮಾಡಬೇಕು ಜೋರಾಗೆ, ಹಂಗಾದ್ರೆ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದೆ ನೋಡಿ, ಈ ಥರ ಓಪನ್ ಮಾಡಬೇಕು ಈಸಿಯಾಗಿ. ಸುಮ್ಮನೆ ಚಾಕ ತಗೊಂಡು ಕೊಯ್ದರೆ ವೇಸ್ಟ್ ಆಗುತ್ತೆ. ಗೇರ್ ಬಾಕ್ಸ್ ಆಯಿಲ್ ಬಂದುಬಿಟ್ಟು 410 ರೂಪಾಯಿ ಇದೆ. ಗೇರ್ ಬಾಕ್ಸ್ ಆಯಿಲ್ ಬಂದುಬಿಟ್ಟು ನಮ್ಮ ಗಾಡಿ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಗಿದ್ದಾಯಿತು. ನಮ್ಮ ಸುಪ್ರಾ ಗಾಡಿಗೆ ಇವಾಗ ಬ್ಯಾಟ್ರಿ ಫಿಟ್ ಮಾಡಬೇಕು. ಆ ಗಾಡೀಲಿ ಬ್ಯಾಟ್ರಿ ಇದೆಯಲ್ಲ, ಚಾರ್ಜ್ ಮಾಡಿಸ್ಕೊಂಬಂದಿದ್ವಿ, ಹಂಗೆ ಇದೆ ಲೈಟು. ಅದನ್ನ ಓಪನ್ ಮಾಡಿ ಇತ್ತು ವೈರು, ಇದಕ್ಕೆ ಫಿಟ್ ಮಾಡೋಣ ಬ್ಯಾಟ್ರಿ ಫಿಟ್ ಮಾಡಿ ಗಾಡಿ 2 ಇಲ್ಲೇ ಸೈಡ್ ಹಾಕಿ ಹೋಗೋಣಂತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬ್ಯಾಟ್ರಿ ಫಿಟ್ ಆಗಿದ್ದಾಯಿತು. ಮತ್ತು ನೆಕ್ಸ್ಟ್ ಟ್ರಿಪ್ಪು ಲಾಂಗ್ ಟ್ರಿಪ್ಪಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಆಲ್.
Thank you.